ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇವೆ. ನೀವು, ನಿಮ್ಮ ಕುಟುಂಬವು, ನಿಮ್ಮ ಮಕ್ಕಳು, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಶುಶ್ರೂಷೆಗಳು ಬಹಳ ಸಂತೋಷ, ಸಮಾಧಾನ, ದೈವಾನುಗ್ರಹವಾಗಿ ಮುಂದೆ ಸಾಗುತ್ತಿದೆ ಎಂದು ವಿಶ್ವಾಸಿಸುತ್ತೇವೆ. ನಿಮಗಾಗಿ ದೇವರ ವಾಕ್ಯದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಒಳ್ಳೆಯದು ಖಂಡಿತವಾಗಿಯೂ ಬರುತ್ತದೆ, ಉಳಿತು ಆಗಿರುವುದು ಸ್ವರ್ಗದಿಂದ ಇಳಿತು ಬರುತ್ತದೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಮಕ್ಕಳಿಗಾಗಿ ಉಪವಾಸದಿಂದ ಪ್ರಾರ್ಥಿಸುವ ದಿನಗಳಾಗಿದೆ. ಮಕ್ಕಳೇ, ನೀವು ದೇವರನ್ನು ನಂಬಿದ ಮಕ್ಕಳಾಗಿದ್ದೀರಾ. ನೀವು ಬೆಳಕಿನ ತರ ಪ್ರಜ್ವಲಿಸುತ್ತೀರಾ. ನಿಮ್ಮ ಜೀವನ ಬೆಲೆ ಇರುವುದಾಗಿ ಮಾರ್ಪಡುತ್ತದೆ. ಆಮೇನ್. ನಮ್ಮ ಕಾರ್ಯಗಳು ಬೆಲೆಯುಳ್ಳದಾಗಿ ಮಾರ್ಪಡುತ್ತದೆ. ಮಕ್ಕಳೇ, ನೀವು ಒಬ್ಬೊಬ್ಬರ ಜೊತೆ ಮಾತನಾಡುವಾಗ ಬಹಳ ಸೌಮ್ಯವಾಗಿ ಮಾತನಾಡಬೇಕು ಹಾಗೂ ಅನುಭೂತಿಯೊಂದಿಗೆ ಎಲ್ಲಿಯಾದರೂ ಪ್ರವೇಶಿಸಬೇಕು. ಪ್ರಿಯರೇ, ನಮ್ಮ ಪ್ರಾರ್ಥನೆ ಒಂದು ಉಳಿತಾಗಿ ಬರುತ್ತದೆ. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 27ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನಲ್ಲಿ ಭಯಭಕ್ತಿಯು ಜೀವಜಲದ ಚಿಲುಮೆಯು, ಮರಣ ಪಾಶದಿಂದ ತಪ್ಪಿಸಿಕೊಳ್ಳಲು ಅದುವೇ ಸಾಧನವು. ಪ್ರಿಯರೇ, ಮರೆಯದೆ ಜೋಪಾನವಾಗಿ ಹೃದಯದಲ್ಲಿ ಇಡುವ ದೇವರ ವಾಕ್ಯವಾಗಿದೆ. ಏನಾಗಿದೆ ದೇವರ ಭಕ್ತಿ? ಪ್ರಾರ್ಥಿಸುವುದು, ದೇವರಲ್ಲಿ ಆಶ್ರಯಿಸುವುದು, ದೇವರ ವಾಕ್ಯವನ್ನು ಆಲಿಸುವುದು, ಅದು ಜೀವನದ ಚಿಲುಮೆಯಾಗಿದೆ. ಆಮೇನ್. ಮರಣಪಾಶ ಏನಾಗಿದೆ? ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವುದು ಮರಣಪಾಶದ ತರ ಸಮಸ್ಯೆಗಳು. ಇದು ಅನೇಕರಿಗೆ ಅರಿವು ಆಗುವುದಿಲ್ಲ. ನಮ್ಮ ಜೀವನವನ್ನು ಸಮಸ್ಯೆಯಲ್ಲಿ ಮಾಡುವ ಅನೇಕ ಮರಣಪಾಶಗಳಿದೆ. ಹೀಗೋ ದೇವರ ವಾಕ್ಯ ನುಡಿಯುತ್ತಿದೆ, ದೇವರ ಭಕ್ತಿ ನಿನ್ನಲ್ಲಿ ಇದ್ದರೆ ಅದು ಯಾವುದೇ ಮರಣಪಾಶವಾಗಿರಲಿ, ಮೋಸ ಮಾಡುವ ವಿಷಯವಾಗಿರಲಿ, ನಾಶ ಮಾಡುವ ವಿಷಯವಾಗಿರಲಿ, ಅದರಿಂದ ಎಲ್ಲ ದೇವರ ಭಕ್ತಿಯನ್ನು ಇಡುವ ನಿನ್ನ ಮೇಲೆ ದೇವರು ನಿನ್ನನ್ನು ರಕ್ಷಿಸುತ್ತಾರೆ, ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಎಲ್ಲ ದಿನ ದೇವರ ವಾಕ್ಯ ಆಲಿಸುವುದು ಒಂದು ಸಾಧಾರಣ ಕಾರ್ಯವಾಗಿ ಚಿಂತಿಸಬೇಡಿ ಪ್ರಿಯರೇ. ಅದು ಜೀವನದ ಚಿಲುಮೆಯಾಗಿದೆ. ನಿನ್ನ ಮೇಲೆ ಜೀವನದ ಚಿಲುಮೆ ಉಂಟಾಗುವುದು. ಆಮೇನ್. ಅದು ಕಾರಣ ದೇವರ ಭಕ್ತಿಯಿಂದ ಆಗಿದೆ. ನಿನ್ನ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ಅದರ ಕಾರಣ ದೇವರ ಭಕ್ತಿಯಿಂದ ಆಗಿದೆ. ಯಾವುದೇ ಮರಣಪಾಶದಿಂದ ಬಿದ್ದು ಹೋಗದ ಹಾಗೆ ದೇವರ ಭಕ್ತಿ ಇರುವವನು ದೇವರು ಸಹಾಯ ಮಾಡುತ್ತಾರೆ. ದೇವರ ವಾಕ್ಯ ಆಲಿಸುವುದು ನಮ್ಮ ಜೀವನದ ಕೃಪೆಯಾಗಿದೆ. ಆಮೇನ್. ವಾಕ್ಯ ಆಲಿಸಿ ಪ್ರಾರ್ಥಿಸಿ ಆಗಿದೆ. ನಾವೆಲ್ಲರೂ ಮುಂಜಾನೆಯನ್ನು ಪ್ರಾರಂಭಿಸುವುದು, ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಪ್ರಾರಂಭಿಸುವುದು, ಅದೊಂದು ನಮ್ಮ ಕಾರ್ಯದಲ್ಲಿ ಅದ್ಭುತವಾಗಲು ಕಾರಣವಾಗುತ್ತದೆ. ನಮಗೆ ಪ್ರಾರ್ಥಿಸೋಣ ಪ್ರಿಯರೇ. ದೇವರ ಭಕ್ತಿ ಜೀವನದ ಚಿಲುಮೆಯಾಗಿದೆ ಎಂದು ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯವನ್ನು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪರಸ್ಪರ ಶೇರ್ ಮಾಡೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.